ಚಿನ್ನಸ್ವಾಮಿಯಲ್ಲಿ ಕಿಡಿಗೇಡಿಗಳಿಂದ ಮಹಾ ದುಷ್ಕೃತ್ಯಕ್ಕೆ ಸಂಚನ್ನ ರೂಪಿಸಿದ್ರ ಒಮ್ಮೆಲೆ ಆಫ್ ಆಗಿದ್ದು 240 ಸಿಸಿಟಿವಿ ಕ್ಯಾಮೆರಾ ಫೂಟೇಜ್ಗಳು. ಆರ್ಸಿಬಿ ವರ್ಸಸ್ ಜಿಟಿ ಐಪಿಎಲ್ ಮ್ಯಾಚ್ ದಿನ ನಡೆದಿರುವಂತಹ ಆತಂಕಕಾರಿ ಘಟನೆ. ಪ್ರವೇಶ ದ್ವಾರ ಸಿಸಿಟಿವಿ ಫೈಬರ್ ಸಂಪರ್ಕಗಳು ದಿಢೀರ್ ಕಡಿತಗೊಂಡಿದ್ವು. ಮಂಜುನಾಥ್ ಹಾಗೆ ಅಬ್ದುಲ್ ಕಲಾಂ ಇಬ್ಬರನ್ನ ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಿಷ್ಕ್ರಿಯಗೊಂಡ ಕಾರ್ಡ್ಗಳನ್ನ ಬಳಸಿದ್ರು. ಐವಿಎಸ್ ಉಪವಿತಕರ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅನಧಿಕೃತವಾಗಿ ಸಿಸಿಟಿವಿ ಸರ್ವರ್ ರೂಮ್ ಅನ್ನ ಪ್ರವೇಶಿಸಿದ್ರು. ಆರೋಪಿಗಳ ಕೃತ್ಯದಿಂದ ಹಲವು ಜಾಗದಲ್ಲಿ ಭದ್ರತಾ ಲೋಪ ಕೂಡ ಕಂಡು ಬಂದಿತ್ತು. ಪಂದ್ಯದ ಭದ್ರತಾ ಮೇಲ್ವಿಚಾರಣೆ ಈಗ ನಡೆದಿದ್ದು ಎಲ್ಲಾ ನ್ಯೂನತೆಗಳ ನಡುವೆಯೂ ಪೊಲೀಸರಿಂದ ಕಾರ್ಯನಿರ್ವಹಣೆ ಆಗಿದೆ. ಯಾವುದೇ ಸಮಸ್ಯೆ ಆಗದಂತೆ ಪೊಲೀಸರು ಕಾರ್ಯನಿರ್ವಹಿಸಿದ್ರು. ವಿಷಯ ಗೊತ್ತಾಗ್ತಾ ಇದ್ದಂತೆ ಮೇಲಾಧಿಕಾರಿಗಳಿಗೆ ತಿಳಿಸಿ ಬದಲಿ ವ್ಯವಸ್ಥೆಯನ್ನ ಕೂಡ ಮಾಡಿಕೊಂಡಿದ್ರು. ಈ ಸಂಬಂಧ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸದ್ಯ ಇಬ್ಬರಿಗೂ ಕೂಡ ಕಬ್ಬನ್ ಪಾರ್ಕ್ ಪೊಲೀಸರು ನೋಟಿಸ್ ಅನ್ನ ನೀಡಿದ್ದಾರೆ. ಯಾವ ಉದ್ದೇಶಕ್ಕಾಗಿ ಈ ಕೃತ್ಯವನ್ನ ನಡೆಸಿದ್ದೀರಿ ಅಂತ ಕಾಕಿ ಈಗ ತನಿಖೆಯನ್ನ ಕೈಗೆತ್ತಿಕೊಂಡಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಿಡಿಗೇಡಿಗಳು ಮಹಾ ದುಷ್ಕೃತ್ಯವನ್ನ ಮಾಡಿದ್ದಾರೆ. ಒಮ್ಮೆಲೆ 240 ಸಿಸಿಟಿವಿ ಫುಟೇಜ್ಗಳು ಕ್ಯಾಮೆರಾಗಳು ಆಫ್ ಆಗಿದ್ವಂತೆ. ಆರ್ಸಿಬಿ ವರ್ಸಸ್ ಮತ್ತೆ ಜಿಟಿ ನಡುವೆ ನಡೆದಿದ್ದಂತಹ ಪಂದ್ಯದ ವೇಳೆ ಈ ಘಟನೆ ನಡೆದಿದ್ದಂಥದ್ದು. ಚಿನ್ನಸ್ವಾಮಿ ಸಿಸಿಟಿವಿಯಲ್ಲಿ ಬಂದ್ ಆಗಿದ್ವು. ಸಿಸಿಟಿವಿ ಬಂದ್ ಆಗಿದ್ದಂತಹ ಎಫೆಕ್ಟ್ ಹೇಗಿತ್ತು ಅಂತಂದ್ರೆ ಎಲ್ಲಾ ಪ್ರವೇಶ ದ್ವಾರಗಳಲ್ಲಿ ಸಮಸ್ಯೆ ಕೂಡ ಕಂಡು ಬಂದಿತ್ತು. ಕ್ರೀಡಾಂಗಣದಲ್ಲಿ ಸುತ್ತಮುತ್ತಲಿನ ಕ್ಯಾಮೆರಾಗಳು ಕೂಡ ಆಫ್ ಆಗಿದ್ವು. ಡೀಪ್ ಕಾರ್ಪೊರೇಟ್ ಸ್ಟ್ಯಾಂಡ್ಗಳಲ್ಲಿ ಸಮಸ್ಯೆ ಹೆಚ್ಚಾಗಿ ಕಂಡು ಬಂದಿತ್ತು. ಇನ್ನು ಎಲ್ಲಾ ಪ್ರವೇಶ ದ್ವಾರಗಳಲ್ಲಿ ಈ ಒಂದು ಸಮಸ್ಯೆಯನ್ನ ಕೂಡ ಕಂಡು ಬಂದಿದ್ದು ಸಿಸಿಟಿವಿ ಬಂದಾದ ಎಫೆಕ್ಟ್ನಲ್ಲಿ. ಕ್ರೀಡಾಂಗಣದ ಸುತ್ತಮುತ್ತಲು ಏನ್ ಕ್ಯಾಮೆರಾಗಳನ್ನ ಹಾಕಿರ್ತಾರಲ್ಲ ಅವು ಕೂಡ ಬಂದ್ ಆಗೋಗಿದ್ವಂತೆ. ಸಮಸ್ಯೆಗಳು ಹೆಚ್ಚಾಗಿದ್ವು. ಪ್ರವೇಶ ದ್ವಾರಗಳಲ್ಲಿ ಎಲ್ಲದಕ್ಕೂ ಹೆಚ್ಚಾಗಿ ಸಮಸ್ಯೆಗಳು ಕೂಡ ಕಂಡು ಬಂದಿತ್ತು. ಆರೋಪಿಗಳ ದುಷ್ಕೃತ್ಯದಿಂದ ಈ ಒಂದು ಘಟನೆ ನಡೆದಿರುವಂಥದ್ದು. ಪಂದ್ಯದ ಭದ್ರತಾ ಮೇಲ್ವಿಚಾರಣೆಗೆ ಭಾರಿ ದೋಷ ಉಂಟಾಗಿತ್ತು. ಎಲ್ಲ ನ್ಯೂನತೆಗಳ ನಡುವೆ ಪೊಲೀಸರು ಕಾರ್ಯನಿರ್ವಹಣೆ ಮಾಡಿದ್ದಾರೆ.